ಹಲೋ ಹಾಯ್ ಸ್ನೇಹಿತರೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಫಸ್ಟು ಓನ್ ವಾಯ್ಸ್ ವೀಡಿಯೋ ರಾಯರಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸರಿ, ರಾಯರ ದೇವಸ್ಥಾನಕ್ಕೆ ಹೋದಾಗ ಸೋಮೇಶ್ವರಿ ಅಕ್ಕಲ್ಲಿ ಸಿಕ್ಕಿ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸರಿ, ಅವ್ರ ಮನೆಗೆ ಹೋಗಿ ಎಷ್ಟು ಖುಷಿ ಆಯಿತು ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಿದ್ರು ಅಂತಂದರೆ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಮಾತಾಡಿಸಿದ್ರು. ಸರಿ, ನಾನು ಸೌಮ್ಯ ಅಕ್ಕಗೆ ಹೇಳಿದೆ, ನಾವು ತುಂಬ ದಿವಸದಿಂದ ಮನೆ ಹುಡುಕ್ತಾ ಇದ್ದೀವಿ, ನಮ್ಗೆ ಯಾಕೋ ಮನೆಯೇ ಸೆಟ್ ಆಗ್ತಿಲ್ಲ, ರಾಯರ ಹತ್ರ ಹೂವು ಕೇಳಿ ಅಕ್ಕ ಅಂತ ಹೇಳಿದ್ರು. ಅದಕ್ಕೆ ಅಕ್ಕ ಹೇಳಿದ್ರು, ನಾನು ಪೂಜೆ ಮಾಡಿಕೊಡ್ತೀನಿ, ನೀವು ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹೇಳಿದ್ರು. ಸರಿ, ಅದಕ್ಕಿಂತ ಮುಂಚೆ ನಾವು ಒಂದು ತಪ್ಪು ಮಾಡಿದ್ವು. ಏನಾಯಿತು ಅಂದರೆ, ಸೋಮೇಶ್ವರಿ ಅಕ್ಕ ಹೇಳಿದ್ರು, ನೀವು ಊಟ ಮಾಡಿ ಫಸ್ಟು ಅಂದರು. ನಾವು ಊಟ ಬೇಡ ಅಕ್ಕ, ಆಲ್ರೆಡಿ ಮನೇಲಿ ಅಡುಗೆ ಮಾಡಿಟ್ಟು ಬಂದಿದ್ವಿ, ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ ಅಂತ ಹೇಳ್ದೋ. ಅದಕ್ಕೆ ಅಕ್ಕ ಹೇಳಿದರು, ನೀವು ಊಟ ಮಾಡಲಿಲ್ಲ ಅಂದರೆ ರಾಯರು ನಿಮಗೆ ಹೂ ಪ್ರಸಾದ ಕೊಡಲ್ಲ ಅಂತ ಹೇಳಿದ್ರು. ನಾವು ಅಂದ್ಕೊಂಡು ಅವ್ರು ತಮಾಷೆ ಮಾಡ್ತಿದ್ದಾರೆ, ನಾವು ಊಟ ಮಾಡಲಿ ಅಂತ ಈ ಥರ ಹೇಳ್ತಿದ್ದಾರೆ ಅಂತ ನಾವು ಅಂದ್ಕೊಂಡು. ಬಟ್ ಅಲ್ಲಿ ಅವ್ರು ಹೇಳಿದ್ದು ನಿಜ. ಯಾಕೆ ಅಂತಂದರೆ, ನಾವು ಸುಮಾರು ನಾನು ನಮ್ಮಮ್ಮ ಸೇರಿ ಒಂದು ½ ಅನ್ ಅವರ್ ರಾಯರ ಹತ್ರ ಹೂ ಪ್ರಸಾದ ಕೇಳಿದ್ರು, ನಮಗೆ ಹೂವು ಸಿಗಲೇ ಇಲ್ಲ. ಸುಮಾರು ಹೊತ್ತು ನಿಂತ್ಕೊಂಡು ರಾಯರ ಹತ್ರ ಕೇಳ್ಕೊತಾನೆ ಇದ್ದು, ನಮಗೆ ಸಿಗಲಿ. ಅದಕ್ಕೆ ಆಗ ಅಕ್ಕ ಹೇಳಿದ್ರು, ನೀವು ಊಟ ಮಾಡಿಲ್ಲ ಅಂದರೆ ರಾಯರು ಹೂ ಪ್ರಸಾದ ಕೊಡಲ್ಲ ಅಂತ ಹೇಳಿದ್ರು. ಸರಿ, ಸರಿ ಅಕ್ಕ ಊಟಕ್ಕಿಡಿ, ನಾವು ಊಟ ಮಾಡ್ತೀವಿ, ಊಟ ಮಾಡಿದ್ಮೇಲೆ ರಾಯರು ನಮಗೆ ಹೂ ಪ್ರಸಾದ ಕೊಡಲಿ ಅಂತ ಹೇಳಿದ್ಮೇಲೆ ಎಷ್ಟು ಆಶ್ಚರ್ಯ ಅಂತಂದರೆ, ಊಟ ಮಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ರಾಯರು ನಮಗೆ ಹೂ ಪ್ರಸಾದ ಕೊಟ್ಟರು. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರಿ, ಆಮೇಲೆ ನಮಗೆ ಟೈಮ್ ಆಗೋಗಿತ್ತು, ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು. ನಾವು ಹೇಳ್ದು ಸೌಮ್ಯಕ್ಕಗೆ ಟೈಮ್ ಆಯಿತು ಹೊರಡ್ತೀವಿ ಅಂದಮೇಲೆ ಅವರು ಸರಿ ಆಯಿತು, ಕುಂಕುಮ ತೊಗೊಳ್ಳಿ, ಕುಂಕುಮ ಕೊಡ್ತೀನಿ ಅಂತೇಳಿ ನಮಗೆಲ್ಲ ಕುಂಕುಮ ಕೊಟ್ಟರು. ನನಗೆ, ನನ್ನ ತಂಗಿಗೆ, ನಮ್ಮಮ್ಮಗೆ ಕುಂಕುಮ ಕೊಟ್ಟರು. ನೋಡಿ ಎಷ್ಟು ಕ್ಯೂಟ್ ಇದ್ದಾನೆ ರಾಘು, ಎಷ್ಟು ತರಲೆ ಅಂತಂದರೆ ಎಷ್ಟು ಚೆನ್ನಾಗಿ. ನೋಡಿ, ನಾವೆಲ್ಲ ಕುಂಕುಮ ತೊಗೋತಾ ಇದ್ರಿ, ಅವನು ನಮ್ಮನ್ನು ನೋಡಿಕೊಂಡು. ಆಮೇಲೆ ಅಕ್ಕ ಏನು ಮಾಡಿದ್ರು, ರಾಘುಗೂ ಕುಂಕುಮ ಇಟ್ಟು ಅರಿಶಿನ ಇಟ್ಟು ಒಂದು ಹೂವು ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ. ಆಮೇಲೆ ಸೌಮ್ಯ ಅಕ್ಕ ಅಮ್ಮ ಆಶೀರ್ವಾದ ತೊಗೊಂಡ್ಮೇಲೆ ಟೈಮ್ ಆಗೋಗಿತ್ತು. ಸರಿಕಾ ನಾವು ಬರ್ತೀವಿ ಅಂತ ಹೇಳಿದ್ಮೇಲೆ ನನ್ನ ಮಗಳಿಗೆ ಹೇಳಿದೆ, ಅಂಕಿತಾ ಆಂಟಿ ಹತ್ರ ಆಶೀರ್ವಾದ ತೊಗೊಮ್ಮ ಅಂತ ಹೇಳಿದ್ಮೇಲೆ ಸೌಮ್ಯಕ್ಕ ರಾಯರ ಹತ್ರ ಹೂವು ಕೇಳಿ ನನ್ನ ಮಗಳಿಗೆ ಒಂದು ಹೂವು ಕೊಟ್ಟು ಆಶೀರ್ವಾದ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ, ಮಂತ್ರಾಲಯಕ್ಕೆ ಹೋಗಿರಷ್ಟೇ ಖುಷಿ ಆಯಿತು. ಸತ್ಯವಾಗ್ಲೂ ಇವ್ರ ಮನೇಲಿ ರಾಯರಿದ್ದಾರೆ, ನಂಬಿ ಹೂವು ಪ್ರಸಾದ ಸಿಗೋದು ಅಂದರೆ ಸಾಮಾನ್ಯ ಅಲ್ಲ. ನನಗಂತೂ ಅವ್ರ ಮನೆಗೆ ಹೋದ್ಮೇಲೆ ಆ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು.